ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಲಕ್ಷಣಗಳೇನು, ಕಾರಣಗಳೇನು, ಯಾವೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ಅಪಸ್ಥಾನೀಯ ಗರ್ಭಧಾರಣೆ ಅಂತ ಕರಿತೀವಿ, ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತಲೂ ಕೂಡ ಕರಿತೀವಿ. ಇದು ಗರ್ಭಾವಸ್ಥೆಯ ಆರಂಭಿಕ ಕೆಲವು ವಾರಗಳವರೆಗೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಕೆಲವರಿಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಥವಾ ಪಾಸಿಟಿವ್ ಬರುತ್ತೆ, ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡೋದು ಒಳ್ಳೆಯದು. ಆವಾಗ ಗೊತ್ತಾಗುತ್ತೆ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿನ ಅಂತೇಳಿ ಅವರು ನಿಮಗೆ ಟೆಸ್ಟ್ ಮಾಡಿ ತಿಳಿಸ್ತಾರೆ. ಹಾಗಾಗಿ ಯಾವಾಗ ಪಾಸಿಟಿವ್ ಬರುತ್ತೆ ನಿಮಗೆ, ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಕೆಲವು ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಅನೇಕ ಬದಲಾವಣೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಇದು ಸಾಧಾರಣ ಗರ್ಭಾವಸ್ಥೆಯಾಗಿರೋದಿಲ್ಲ. ಈ ಗರ್ಭಾವಸ್ಥೆಯಲ್ಲಿ ಫಲವತ್ತಾದ ಅಂಡಾಣು ಗರ್ಭಾಶಯದ ಹೊರಗಡೆ ಅಳವಡಿಕೆಯಾಗುವಂಥದ್ದು. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ಫಲೀಕರಣ ನಿಮ್ಮ ಗರ್ಭನಾಳದಲ್ಲೇ ಆಗುತ್ತಲ್ವ, ಆ ಫಲೀಕರಣವಾದಂತಹ ಭ್ರೂಣ 5 ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಬೆಳವಣಿಗೆಯಾಗುವಂಥದ್ದು. ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಎಲ್ಲಿ ಫಲೀಕರಣ ಆಗುತ್ತೆ, ನಿಮ್ಮ ಗರ್ಭನಾಳದಲ್ಲೇ ಆಗುತ್ತಲ್ವ, ಅಲ್ಲೇ ಫಲೀಕರಣವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸಾಕಾಗುವಷ್ಟು ಜಾಗ ಇರೋದಿಲ್ಲ. ಒಂದು ಫೈನ್ ಡೇ ಅದು ಬ್ಲಾಸ್ಟ್ ಆಗುತ್ತೆ, ನಿಮ್ಮ ಟ್ಯೂಬೇ ಬ್ಲಾಸ್ಟ್ ಆಗುತ್ತೆ. ಆವಾಗ ನಿಮ್ಮ ಒಂದು ಜೀವಕ್ಕೂ ಕೂಡ ಅಪಾಯವಾಗುವಂಥದ್ದು. ಇಂತಹ ಒಂದು ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಗರ್ಭಾಶಯದ ಒಳಗಡೆ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಫಾರ್ಮ್ ಆಗಿ ಬೆಳಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಂದರೆ ಅದು ನಾರ್ಮಲ್ ಜಾಗದಲ್ಲಿ ಬಂದು ಬೆಳೀಬೇಕು. ಅದು ಬಿಟ್ಟು ಬೇರೆ ಕಡೆ ಆ ಒಂದು ಭ್ರೂಣ ಬೆಳೀತಾ ಇದ್ದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಂತಹ ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಂದು ವೇಳೆ ಆದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ವಾಕರಿಕೆ ಕಾಣಿಸ್ಕೊಳ್ಬೋದು. ಅಂದರೆ ನಾಸಿಯಾ ಕಾಣಿಸ್ಕೊಳ್ಳುತ್ತೆ, ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ, ಅಂದರೆ ನಿಮಗೆ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಮತ್ತು ನಿಶಕ್ತಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಭುಜದ ಹತ್ತಿರ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ನೋವು ಸಾಮಾನ್ಯವಾಗಿ ಕತ್ತಿರ್ಬೋದು, ಭುಜ, ಹೊಟ್ಟೆ, ಗುದದ್ವಾರ ಮತ್ತು ಪಕ್ಕೆಯ ಭಾಗಗಳಲ್ಲೂ ನೋವು ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ತಲೆ ಸುತ್ತು ಕೂಡ ಕಾಣಿಸ್ಕೊಳ್ಳುತ್ತೆ. ಇವಿಷ್ಟು ಲಕ್ಷಣಗಳಾದರೆ ಇವಾಗ ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾವೆಲ್ಲ ಕಾರಣಕ್ಕೋಸ್ಕರ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಪರ್ಟಿಕ್ಯುಲರ್ ಆಗಿ ಇದೇ ಕಾರಣಗಳಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಕಾರಣಗಳಿರ್ತವೆ. ಅದರಲ್ಲಿ PID ಇರ್ಬೋದು, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಲೈಂಗಿಕವಾಗಿ ಏನಾದರೂ ಹರಡಿರುವಂತಹ ರೋಗಗಳಿಂದ ಇನ್ಫೆಕ್ಷನ್ ಆದರೆ ಇದರಿಂದ ಕೂಡ ನಿಮಗೆ ಮುಂದೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ನಿಮಗೆ ಒಂದು ವೇಳೆ PID ಹಿಸ್ಟ್ರಿ ಇದ್ದವರಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಈ ಮುಂಚೆ ಏನಾದರೂ ನಿಮಗೆ ಮೊದಲನೇ ಪ್ರೆಗ್ನೆನ್ಸಿ ಏನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ನೆಕ್ಸ್ಟ್ ಇನ್ನೊಮ್ಮೆ ಕೂಡ ನಿಮಗೆ ಪ್ರೆಗ್ನೆನ್ಸಿ ಆದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳಿರ್ತವೆ. ನಾಳದ ಪುನರ್ರಚನೆ ಶಸ್ತ್ರಚಿಕಿತ್ಸೆಯಾದಲ್ಲಿ ART ಇಂದನೂ ಆಗ್ಬೋದು. ಗರ್ಭ ನಿರೋಧಕದ ವೈಫಲ್ಯತೆಯಿಂದ, ನೀವೇನಾದರೂ ಅತಿಯಾದ ಧೂಮಪಾನ ಮಾಡ್ತಾ ಇದ್ದರೆ, ಮತ್ತು ಜನನ ನಿಯಂತ್ರಣದ ಒಂದು ವಿಧಾನಗಳಿಂದನೂ ಆಗ್ಬೋದು. ಬಂಜೆತನದ ಇತಿಹಾಸ ಇದ್ದವರಿಗೂ ಕೂಡ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುತ್ತೆ. ಬಂಜೆತನದ ಟ್ರೀಟ್ಮೆಂಟಿಂದನೂ ಕೂಡ ಕೆಲವರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಕೆಲವರಿಗೆ ಟ್ಯೂಬೆಕ್ಟಮಿಯ ನಂತರನೂ ಕೂಡ ಈ ಒಂದು ಪ್ರೆಗ್ನೆನ್ಸಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ.
ನೋಡಿ, ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು ಎಲ್ಲೆಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗ್ಬೋದು, ಯಾವ ಯಾವ ಜಾಗದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ಬೋದು ಅನ್ನೋದರ ಬಗ್ಗೆ ಈ ಒಂದು ಚಿತ್ರದಲ್ಲಿ ನೀವು ನೋಡಿ ತಿಳ್ಕೊಬೋದು. ಇದರಲ್ಲಿ ನೋಡಿ, ಗರ್ಭಕೋಶ ಒಳಗಡೆ ಬಿಟ್ಟು ಬೇರೆ ಎಲ್ಲ ಕಡೆನೂ ಫಾರ್ಮ್ ಆಗಿರುವಂಥದ್ದು, ಲೈಕ್ ಓವರೀಸ್ ಇರ್ಬೋದು, ಸರ್ವಿಕ್ಸ್ ಇರ್ಬೋದು, ಮತ್ತು ಟ್ಯೂಬಲ್ಲಿ ಇರ್ಬೋದು, ಅಬ್ಡಾಮಿನಲ್ ಇರ್ಬೋದು. ಅಂದರೆ ಗರ್ಭಕೋಶ ಬಿಟ್ಟು ಹೊರಗಡೆ ಫಾರ್ಮ್ ಆಗಿ ಬೆಳೆಯುವಂಥದ್ದನ್ನೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ನೋಡಿ, ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಟ್ಯೂಬಲ್ಲಿ ಫಾರ್ಮ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಯಾವ ರೀತಿ ವೈದ್ಯರು ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡ್ತಾರೆ ಅಥವಾ ಕಂಡು ಹಿಡಿತಾರೆ ಅಂತ ಹೇಳಿದರೆ, ನಿಮಗೆ ಯಾವಾಗ ಪಾಸಿಟಿವ್ ಬರುತ್ತೆ ಅಥವಾ ನಿಮಗೆ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ, ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಆವಾಗ ಹೋದಾಗ ಅವರು ಟೆಸ್ಟ್ ಮಾಡ್ತಾರೆ. ಫಸ್ಟು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ β-HCG ಬ್ಲಡ್ ಟೆಸ್ಟ್ ಮಾಡ್ಬೋದು. ನೆಕ್ಸ್ಟು ಟ್ರಾನ್ಸ್‌ವಜೈನಲ್ ಅಲ್ಟ್ರಾಸೌಂಡ್ ಮೂಲಕ ಪತ್ತೆ ಮಾಡಲಾಗುತ್ತೆ. ಆದರೆ ಟ್ರಾನ್ಸ್‌ವಜೈನಲ್ ಅಲ್ಟ್ರಾಸೌಂಡ್ ಆರಂಭಿಕ ಹಂತದಲ್ಲಿ ಈ ವಿಧವಾದ ಗರ್ಭಾವಸ್ಥೆಯನ್ನು ಪತ್ತೆ ಮಾಡಲಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಟ್ಯೂಬಲ್ ಗರ್ಭಾವಸ್ಥೆಯನ್ನು ಖಚಿತಪಡಿಸಿಕೊಳ್ಳಲು ಅಥವಾ ತೆಗೆದುಹಾಕಲು ಲ್ಯಾಪ್ರೋಸ್ಕೋಪಿಯನ್ನು ಮಾಡಲಾಗುತ್ತೆ. ಇವಾಗ ಕನ್ಫರ್ಮ್ ಆದಮೇಲೆ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ಮೇಲೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿರ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ನಿಮಗೆ ಇಂಜೆಕ್ಷನ್ ಕೊಡುವುದರ ಮೂಲಕ ಅದನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಅದನ್ನು ಹೋಗಲಿಕ್ಕೆ ನಿಮಗೆ ಇಂಜೆಕ್ಷನನ್ನು ಕೊಡ್ತಾರೆ. ಯಾವಾಗ ಇಂಜೆಕ್ಷನ್ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅದು ಕ್ಲಿಯರಾಗಿ ಹೋಗಿಲ್ಲ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದರೆ, ನಂತರವೇ ನಿಮಗೆ ಡಾಕ್ಟ್ರು ಶಸ್ತ್ರಚಿಕಿತ್ಸೆಯನ್ನು ಶಿಫಾರಸು ಮಾಡ್ತಾರೆ. ಫಸ್ಟ್ ಇಂಜೆಕ್ಷನ್ ಕೊಡ್ತಾರೆ, ಅದರಲ್ಲಿ ಹೋಗುತ್ತಾ ಇಲ್ಲ ಅಂಥೇಳಿ ನೋಡ್ತಾರೆ. ಅದರಲ್ಲಿ ಹೋಗಿಲ್ಲ ಅಂದ ಮೇಲೆ ನಿಮಗೆ ಶಸ್ತ್ರಚಿಕಿತ್ಸೆಯನ್ನು ಶಿಫಾರಸು ಮಾಡ್ತಾರೆ. ಸಾಮಾನ್ಯವಾಗಿ ಟು ಅರ್ಲಿಯಾಗಿ ಏನಾದರೂ ಕಂಡು ಹಿಡಿಯುವಲ್ಲಿ ಯಶಸ್ವಿಯಾದರೆ ಅಥವಾ ನೀವು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಬೇಗನೆ ಗೊತ್ತಾಗ್ಬಿಟ್ರೆ ಇಂಜೆಕ್ಷನ್ ಮೂಲಕನೇ ಅದು ಕ್ಲಿಯರ್ ಮಾಡ್ಬೋದು. ಇವಾಗ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು, ಕ್ಲಿಯರ್ ಆಯಿತು. ನೆಕ್ಸ್ಟು ನೀವು ಯಾವಾಗ ಮಗುವಿಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದರೆ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದ್ರೂ ಗ್ಯಾಪ್ ಕೊಡಬೇಕಾಗತ್ತೆ. 3 ಅಥವಾ 6 ತಿಂಗಳ ನಂತರನೇ ನೀವು ಇನ್ನೊಂದು ಮಗುವಿಗೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ನಿಮ್ಮ ಗರ್ಭನಾಳ ಡ್ಯಾಮೇಜ್ ಆಗ್ಬೋದು ಅಥವಾ ಇನ್ನೊಂದು ಸಾರಿ ಏನಾದರೂ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥದ್ದನ್ನು ತಡಿಲಿಕ್ಕೆ ಆಗೋದಿಲ್ಲ. ಅದು ರಿಪೀಟ್ ಕೂಡ ಕೆಲವರಲ್ಲಿ ಆಗುವಂಥ ಸಾಧ್ಯತೆಗಳಿರ್ತವೆ. ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಕೆಲವರಿಗೆ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇನ್ನೊಮ್ಮೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟ್ರು ಸಲಹೆ ಅಥವಾ ಈ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.